ಅತ್ತ ಶಿವಾಜಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಚಪ್ಪಲಿ ತೂರಾಟ ಆಗ್ತಿದ್ರೆ ಇತ್ತ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ತರಕಾರಿ ಇರಿಸಲಾಗಿದ್ದ ತಳ್ಳೋ ಗಾಡಿಗೆ ಬೆಂಕಿ ಇಟ್ಟಿದ್ದಾರೆ. ತರಕಾರಿ ಮಾರ್ಕೆಟ್ನಲ್ಲಿ ಇಟ್ಟಿದ್ದಂತ ತರಕಾರಿ ಗಾಡಿ, ಆ ಗಾಡಿಗೆ ಬೆಂಕಿ ಹಚ್ಚಿದ್ದಾರೆ. ಮಾರ್ಕೆಟ್ನಲ್ಲಿ ತರಕಾರಿ ಗಾಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು, ಆ ಬೆಂಕಿ ನಂದಿಸೋದಕ್ಕೂ ಕೂಡ ಪೊಲೀಸರು ಹರಸಾಹಸ ಪಟ್ಟರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಹೊಟ್ಟೆಪಾಡಿಗೋಸ್ಕರ ತರಕಾರಿ ಗಾಡಿ ಇಟ್ಕೊಂಡಿದ್ದ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ನಮಗೆ ಸಾವಿರಾರು ರೂಪಾಯಿ ನಷ್ಟ ಆಗಿದೆ ಅಂತ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆ ಕಡೆ ಕಲ್ಲು ತೂರಾಟ ಗಲಾಟೆ ಆಗ್ತಾ ಇದ್ರೆ, ಈ ಕಡೆ ತರಕಾರಿ ಗಾಡಿಗೆ ಬೆಂಕಿ ಇಟ್ಟಿರೋದು. ತರಕಾರಿ ಸಮೇತ ಬೆಂಕಿ ಇಟ್ಟಿದ್ದಾರೆ. ತರಕಾರಿ ಬೆಂದು ಹೋಗಿದೆ, ಗಾಡಿ ಸುಟ್ಟು ಕರಕಲಾಗಿದೆ. ಪೊಲೀಸರು ಬೆಂಕಿ ನಂದಿಸಿದ್ದು. ಎರಡೂ ದೃಶ್ಯ ನೋಡ್ತಾ ಇದ್ರಿ ನೀವು. ಬಾಗಲಕೋಟೆಯಲ್ಲಾಗಿದೆ ಈ ಕಲ್ಲು ತೂರಾಟ ಏನ್ ನಡೀತು. ಈ ಘಟನೆ ನಡೆದ ಕೂಗಳತೆ ದೂರದಲ್ಲೇ ತರಕಾರಿ ಗಾಡಿಗೆ ಬೆಂಕಿ ಇಟ್ಟಿರೋದು ದುಷ್ಕರ್ಮಿ. ಹೊಟ್ಟೆಪಾಡಿಗೋಸ್ಕರ ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಂತ ಮಹಿಳೆ ನಾಳೆ ಬೆಳಗಾದ್ರೆ ಏನು ಮಾಡ್ಲಿ ಅಂತ ಕಣ್ಣೀರ್ ಹಾಕಿದ್ರು. ಗಾಡಿಯಲ್ಲಿದ್ದ ತರಕಾರಿ ಪೂರ್ತಿ ಸುಟ್ಟು ಹೋಗಿದೆ. ಶಿವಾಜಿ ಜಯಂತಿ ಹಿನ್ನೆಲೆ ನಡೆಸ್ತಾ ಇದ್ದಂತ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆಗಿರೋದು. ಎರಡೂ ದೃಶ್ಯ ಕೂಡ ನೋಡ್ತಾ ಇದ್ದೀರಿ ನೀವು. ಪೊಲೀಸರು ಗಾಯಗೊಂಡಿದ್ದಾರೆ. ನಿನ್ನೆ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿರುವಂಥದ್ದು. ಅದರ ಬೆನ್ನಲ್ಲಿ ಏನಂತಂದರೆ, ಏನು ಮಾರುಕಟ್ಟೆಯಲ್ಲೂ ಕೂಡ ಇರತಕ್ಕಂಥ ಗೂಡಂಗಡಿಗಳಿಗೆ ಅಂದರೆ ತಳುವು ಗಾಡಿಗಳಿಗೂ ಕೂಡ ಏನಂತಾರೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕಿಡಿಗೇಡಿಗಳು ಮಾಡಿರುವಂಥದ್ದು. ನಾವೀಗ ಒಂದು ಆ ಸ್ಥಳದಲ್ಲೇ ನಾವು ದೃಶ್ಯದಲ್ಲಿ ಏನು ತೋರಿಸೋದು, ಇದು ಹಳೆ ಬಾಗಲಕೋಟೆ ಪಟ್ಟಣದಲ್ಲಿ ಇರತಕ್ಕಂಥ ಕಾಯಿಪಲ್ಲೆ ಮಾರ್ಕೆಟ್ ಒಂದು ದೃಶ್ಯ ಅಂತ ಹೇಳ್ತಾ ಇದ್ದೇವೆ. ಯಾವಾಗ ಅಲ್ಲಿ ಕಲ್ಲು ತೂರಾಟ ಪ್ರಕರಣ ನಡೀತು, ಅದಾದ ತಕ್ಷಣವೇ ಏನಂತಂದರೆ ಕಿಡಿಗೇಡಿಗಳು ಈ ಒಂದು ಸ್ಥಳಕ್ಕೆ ಬರುವುದರ ಮೂಲಕ ಇಲ್ಲಿರ್ತಕ್ಕಂಥ ತಳುವು ಗಾಡಿಯಲ್ಲಿರ್ತಕ್ಕಂಥ ಒಂದು ಕಾಯಿಪಲ್ಲೆಗಳಿಗೆ ಏನಂತಂದರೆ ಒಂದು ಬೆಂಕಿ ಹಚ್ಚುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ನಾವು ದೃಶ್ಯದಲ್ಲೂ ಕೂಡ ಸಂಪೂರ್ಣವಾಗಿ ಇರ್ತಕ್ಕಂಥ ಕಾಯಿಪಲ್ಲೆಗಳು ಸಂಪೂರ್ಣ ಸುಟ್ಟು ಕರಕಲಾಗಿರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಯಾಕಂದರೆ ಆ ಒಂದು ಕಿಡಿಗೇಡಿಗಳು ಮಾಡಿದ ಕೃತ್ಯದಿಂದ ದಗದಗನೆ ಹೊತ್ತು ಉರಿದು ಏನಂತಾರೆ ಇವತ್ತಿನ ತಳ್ಳು ಗಾಡಿಗಳು ಕೂಡ, ಯಾಕಂದರೆ ಪ್ರತಿನಿತ್ಯವೂ ಕೂಡ ಇದರಿಂದಲೇ ಬದುಕು ಕಟ್ಟಿಕೊಳ್ಳೋಕ್ಕಂಥ ಜನ ಇವತ್ತಿನ ದಿವಸ ಏನಂತಂದರೆ ಭಾಳಷ್ಟು ದಯನೀಯ ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಜನತ್ವಿ ಸೇರಿದಂತೆ ಸಾಕಷ್ಟು ಜನರು ಕೂಡ ಏನಂತಾರೆ ತಮ್ಮ ತಳ್ಳು ಗಾಡಿಗಳನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರು. ಇಲ್ಲಿ ಕೂಡ ನೋಡ್ಬೋದು. ಯಾಕಂದರೆ ಸುಟ್ಟು ಕರಕಲಾಗಿರತಕ್ಕಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ ಏನಂತಂದರೆ ಎಲ್ಲ ಏನು ಉಣ್ಣಬೇಕಾಗಿರ್ತಕ್ಕಂಥ ಆಹಾರ ಕಾಯಿಪಲ್ಲೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಏನಂತಂದರೆ ಇಲ್ಲಿ ಇರುವಂಥದ್ದು. ಯಾಕಂದರೆ ಪ್ರತಿನಿತ್ಯವೂ ಕೂಡ ವ್ಯಾಪಾರವನ್ನು ಮಾಡಿಕೊಂಡು ಅವರು ಏನಂತಂದರೆ ತಮ್ಮ ಬದುಕನ್ನು ಅವರು ನಿರ್ವಹಣೆ ಮಾಡ್ತಾಯಿದ್ರು. ಅದು ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಭಾಳಷ್ಟು ತೊಂದರೆಯನ್ನು ಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಇವತ್ತು ಪ್ರತಿ ದಿವಸ ನಾವೆಲ್ಲರೂ ಬಂದು ಇಲ್ಲಿ ಕಾಯಿಪಲ್ಲೆ ಮಾರಾಟ ಮಾಡಿ ಬದುಕು ಕಟ್ಕೊಂತಿದ್ರಿ. ಆದ್ರೆ ಈ ರೀತಿ ಬೆಂಕಿ ಹಚ್ಚೋಗ್ರಿ ಏನು ಹೇಳ್ತಾರೆ? ಅದೆಲ್ಲ ದೃಷ್ಟ ಇದನ್ನ ಮಾಡ್ದಂಗ ಆಗತ್ರಿ. ಇದೆಲ್ಲ ಸರ್ ಇದು ಮಾಡಿದ್ರೆ ಬಡವ್ರು ದುಡ್ಕೊಂಡ್ ತಿನ್ನೋರು ನಾವೆಲ್ಲ. ಭೇದ ಭಾವ ಇಲ್ಲ, ಜಾತಿ ಧರ್ಮ ಎಲ್ಲರೂ ಅಣ್ಣತಮ್ಮ ಸರಿ ಅದೇವ್ ನಾವು. ಅಕ್ಕಂಗಿಯರ್ ಸರಿ ಅವ್ರು ಅದಾರ. ಹಿಂಗ್ ಮಾಡಿದ್ರೆ ಉಪಯೋಗ ಇಲ್ಲ. ಅದು 30-40 ಸಾವಿರ ರೂಪಾಯಿ ವೇಸ್ಟ್ ಆದ್ರೆ ಎದಕ್ ಬಂತ್ರಿ ಅದು? ಉಪಯೋಗ ಅಲ್ಲ ಅದು. ಯಾರ್ದಾಗ್ಲಿ ಅವ್ರದ್ದು ಲಾಸ್ ಆದ್ರೂ ಅಷ್ಟೇ, ನಮ್ದು ಲಾಸ್ಟ್ ಆದ್ರೂ ಅಷ್ಟೇ. ಇದೆಲ್ಲ ಏನೈತೆ ಮ್ಯಾಗಲ್ದು ಇದನ್ನ ಮಾಡಿಕೇಶನ್ ಗೌರ್ಮೆಂಟ್ ಏನಾರ ಇದನ್ನ ಮಾಡ್ಬೇಕು ಅವ್ರಿಗೆ. ಇಟ್ಟೆಲ್ಲ ಸೌಲಭ್ಯ ಇದನ್ನ ಮಾಡ್ಬೇಕ್ರಿ ನೀವು. ಎಲ್ಲ ಇಷ್ಟು ಇವತ್ತ ಇವ್ರದಾತು, ಇನ್ನೊಮ್ಮೆ ನಮ್ಮದಾತು. ಹಿಂಗೆ ಮಾಡಿದ್ರೆ ಉಪಯೋಗ ಅಲ್ಲದು. ಎಲ್ಲ ಜಾತಿ ಧರ್ಮ ಅಂತ ಏನಿಲ್ಲ. ನಾವೆಲ್ಲ ಅಂಥವ್ರಿಗಿನ ಹೆಚ್ಚಿಗೆ ಇದೆ. ಅವರು ನಾವೆಲ್ಲ ಹಂಗೆ ಇದೆ. ಈಗ ಇದನ್ನ ಮಾಡ್ಕೊಂಡು ಅವ್ರು ಜನ್ನತ್ ಆಗಲಿ ಅವರಾಗಲಿ ಹೆಣ್ಮಕ್ಳು ಎಲ್ಲರೂ ನೀವೆಲ್ಲರೂ ಅದೇ ಕೆಲಸ. ನಮ್ಮ ಜೀವನ ಇರುದ್ರಿ 10 ರೂಪಾಯಿ ನಾವು ಉಂತೆ ಅನ್ನೋದು ಒಂದು ನಮ್ಗೆ ಇದೈತ್ರಿ. ಮತ್ತೆ ಇದನ್ನ ಹಿಂಗೆ ಮಾಡ್ಕೊಂಡು ಕೂತ್ರೆ ನಮ್ಮ ಜೀವನ ಹೆಂಗೆ ಮಾಡುದು ಮುಂದೆ? ಹೌದಿಲ್ರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.